ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ಇಂಡ್ಲಬೆಲೆ ರಸ್ತೆಯಲ್ಲಿರುವ ಪುರಾತನ ದೇವಾಲಯವಾದ ಶ್ರೀ ನಾಗಚೌಡೇಶ್ವರಿ ದೇವಾಲಯದಲ್ಲಿ ರಥ ಸಪ್ತಮಿಯ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ದೇವರಿಗೆ ಬಳೆ ಅಲಂಕಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೋಲಾಟ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ನಾಗಚೌಡೇಶ್ವರಿ ದೇವಾಲಯದ ಆಡಳಿತ ಮಂಡಳಿಯವರು, ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು.
ಗೋವಿಂದ ಹರ ಹರ ಪಾರ್ವತಿ ಮಹಾದೇವ್ ಬೋಲೋ ನಾಗಚೂಡೇಶ್ವರಿ ಮಾತಾ ಕಿ ಬೋಲೋ ನಾಗಚೂಡೇಶ್ವರಿ ಮಾತಾ ಕಿ ಬೋಲೋ ನಾಗಚೂಡೇಶ್ವರಿ ಮಾತಾ ಕಿ ರಥಸಪ್ತಮಿ ಬರುವಾಗ ಇವತ್ತು ಎಲ್ಲ ಭಕ್ತಾದಿರಿಗೆಲ್ಲ ಚೌಡೇಶ್ವರಿ ದೇವಸ್ಥಾನ ಬರುವಾಗ ಎಲ್ಲರಿಗೂ ನಾವು ಶುಭಾಶಯಗಳು ಹೇಳ್ತಾ ಇದ್ದೀರಿ. ರಥಸಪ್ತಮಿ ಹಬ್ಬ ಹತ್ತು ಬೆಲೆಗೆ ಒಂದು ಬಿರಪ್ಪ ಸಮಾಜ ನಡೀತಾ ಇದೆ, ಬಿರುಗುಪ್ಪೆ ತೇರು ನಡೀತಾ ಇದೆ. ಮತ್ತು ವಿಶೇಷ ಇರೋದ್ರಿಂದ ಬೆಂಗಳೂರಿನಿಂದ ಬನಶಂಕರಿ ದೇವಸ್ಥಾನದ ಕರೆಸಿ ಇವತ್ತು ಬಳ್ಳಿ ಅಲಂಕಾರ ಇದುವರೆಗೂ ಹತ್ತು ಬೆಲೆಗೆ ಮಾಡಿಲ್ಲ. ಇದೇ ಪ್ರಥಮ ಬಾರಿಗೆ ಪ್ರದಕ್ಷಿಣೆ ಅವರು ಮಾಡ್ಕೊಂಡು ಅರ್ಕೆ ಹೊತ್ಕೊಂಡು ಇವತ್ತು ಮಾಡೈತೆ. ನಮ್ಮ ಲೋಕಿಯವರು 3 ಜನ ಇವತ್ತು ಭಕ್ತರ ಪೂಜೆ ಎಲ್ಲ ಸೇರಿ ಇವತ್ತು ಆನಂದವಾಗಿಲ್ಲಿ ಚೌಡೇಶ್ವರಿ ತಾಯಿದು ಎಲ್ಲ ಸೇರಿ ಇವತ್ತು ಪೂಜೆ ಅಲಂಕರಿಸ್ತಾ ಮಾಡ್ತಾಯಿದ್ದೀವಿ. ಭಕ್ತಾದರು ಇವತ್ತು ನೋಡಿ ಇಲ್ಲಿ 400-500 ಜನ ಪ್ರತಿ ಶುಕ್ರವಾರ, ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಐತೈತೆ. 100 ಜನ ಬಂದು ಮುಗಿತು ನೋಡಿ ಪ್ರಸಾದ ಭಾಗವಹಿಸಿ ಪೂಜೆಗೆ ಪ್ರಿಪೇರ್ ಆಗ್ತಾರೆ. ಇದೇ ಥರ ಎಲ್ಲ ಬಂದು ತನ್ನ ಮನೆಯಿಂದ ದಾನ ಮಾಡಿ ಭಕ್ತಿಗಳ ಮೇಲೆ ನಾವೆಲ್ಲ ಮಾಡ್ತಾಯಿದ್ದೀರಿ. ನಮ್ಮ ಒಬ್ರಿಗೆ ನಿಮಗೆ ಎಲ್ಲ ಚೌಡೇಶ್ವರಿ ದೇವಸ್ಥಾನ ಎಲ್ಲರಿಗೂ ಗ್ರಾಮಸ್ಥರಿಗೆಲ್ಲ ಇದೇ ಥರ ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಎಲ್ಲ ಭಕ್ತರಿಗೂ ನಾವು ಕಮಿಟಿ ಪರ ಎಲ್ಲ ಸೇರಿ ಎಲ್ಲ ಪರವಾಗೂ ನಾವು ನಮಸ್ಕಾರಗಳಲ್ಲಿ ಮುಗಿಸ್ತಾ ಇದ್ದೀವಿ. ನನ್ನ ಹೆಸರು ಕಿರಣ್ ಅಂತೇಳಿ. ಸಮಸ್ತ ಕನ್ನಡ ನಾಡತಿಗೆ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಇಂದಿನ ಶುಕ್ರವಾರ ವಿಶೇಷ ದಿನ. ಇವತ್ತು ಅಮ್ಮನವರು ನಾಗಚೌಡೇಶ್ವರಿ ದೇವರು ಇಲ್ಲಬೇಲಿ ರಸ್ತೆ ಹತ್ತಿಬೇಲೆಯಲ್ಲಿ ವಿಶೇಷವಾದ ಬಳೆ ಅಲಂಕಾರವನ್ನು ಮಾಡಿದ್ದೀವಿ. ಹಾಗೂ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ. ಹಾಗೂ ವಿಶೇಷ ಕೋಲಾಟವನ್ನು ನಡೆಸ್ಕೊ ಬರ್ತಾ ಇದ್ದೀವಿ. ಇದು ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಅಮ್ಮ ತುಂಬ ಶಕ್ತಿಯುತವಾದ ನಮ್ಮ ದೇವತೆ ಆಗಿರೋದ್ರಿಂದ ಇಲ್ಲಿನ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಎಲ್ಲರೂ ಬಂದು ಇಲ್ಲಿ ಆ ಅಮ್ಮನಿಗೆ ಪ್ರತಿ ಶುಕ್ರವಾರ 12 ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಬಂದು ಈ ದೇವರ ಕೃಪೆಗೆ ಪಾತ್ರರಾದಂಥ ಎಲ್ಲರಿಗೂ ಅಭಿನಂದಿಸುತ್ತಾ ನಾವು 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.